ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಕೂವರವರ ಗೆಲುವಿಗಾಗಿ ನಾವು ಒಂದಾಗಿದ್ದೇವೆ, ಬಂಡೆಪ್ಪ ಕಾಶೆಂಪೂರ್. ಬಿ ಶ್ರೀರಾಮುಲು ಮೂಗಿಂದ ಜನರಿಗೆ ಖಾಲಿ ಚಂಬು, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮತಗಟ್ಟೆಗಳಲ್ಲಿ ಮೂಲಭೂತ ಸೌಕರ್ಯಗಳಿರುವಂತೆ ನೋಡಿಕೊಳ್ಳಿ, ಜಿಲ್ಲಾ ಚುನಾವಣಾಧಿಕಾರಿ ಗೋವಿಂದ ರೆಡ್ಡಿ. ಕುಡಿದ ಮತ್ತಿನಲ್ಲಿ ಸರಣಿ ಅಪಘಾತ ಮಾಡಿದ ಕಾರು ಚಾಲಕ. ಸುದ್ದಿಯ ವಿವರಗಳು. ಕೇಂದ್ರ ಸಚಿವರು ಬೀದರ್ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿಯಾಗಿರುವ ಭಗವಂತ ಖೂಬಾ ಅವರ ಗೆಲುವಿಗಾಗಿ ನಾವು ಬೆಳ್ದಳೆಯವರು ಒಂದಾಗಿದ್ದೇವೆ ಎಂದು ಮಾಜಿ ಸಚಿವರು ಜೆಡಿಎಸ್ ಪಕ್ಷದ ಹಿರಿಯ ನಾಯಕರಾಗಿರುವ ಬಂಡೆಪ್ಪ ಕಾಶೆಂಪೂರ್ ಅವರು ಹೇಳಿದರು. ಬೀದರ್ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿಯಾಗಿರುವ ಕೇಂದ್ರ ಸಚಿವರಾದ ಭಗವಂತ ಖೂಬಾ ಅವರ ಪರವಾಗಿ ಬೀದರ್ ದಕ್ಷಿಣ ಕ್ಷೇತ್ರದ ಚಾಂಗ್ಲೇರಾ, ಮುತ್ತಂಗಿ, ಉಡಬಾಳ್, ಮಂಗಲ್ಗಿ, ಖೇಡ್ರಂಜೋಡ್, ಔರಾದ್ ಎಸ್, ಸಿರ್ಸಿಎ, ಕಾಡ್ಬಲ್ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಕ್ಷೇತ್ರದ ಶಾಸಕರಾದ ಡಾ ಶೈಲೇಂದ್ರ ಬೆಲ್ದಾಳೆ ಅವರೊಟ್ಟಿಗೆ ಜಂಟಿಯಾಗಿ ಮತಯಾಚನೆ ನಡೆಸಿ ಅವರು ಮಾತನಾಡಿದರು. ದೇಶದ ಒಳಿತಿಗಾಗಿ ಮೋದಿ ಅವರು, ದೇವೇಗೌಡರು ಒಂದಾಗಿದ್ದಾರೆ. ಅದರಂತೆಯೇ ಕ್ಷೇತ್ರದ ಒಳಿತಿಗಾಗಿ ನಾವು ಒಂದಾಗಿದ್ದೇವೆ. ಕರ್ನಾಟಕದ ಹೊಸಪೇಟೆಯಲ್ಲಿ ಮೋದಿ ಅವರು, ಕುಮಾರಸ್ವಾಮಿ ರವರು ಜೊತೆಯಾಗಿ ಮತಯಾಚನೆ ನಡೆಸಿದ್ದಾರೆ. ಬೀದರ್ನಲ್ಲಿ ನಾನು ಬೆಲ್ದಾಳೆಯವರು ಜೊತೆಯಾಗಿ ಮತಯಾಚನೆ ಮಾಡುತ್ತಿದ್ದೇವೆ ಎಂದರು. ಇವತ್ತು ದೇಶ ಯಾರು ಮುನ್ನಡೆಸಬೇಕು ಎಂಬುದು ಮುಖ್ಯವಾಗಿದೆ. ದೇವೇಗೌಡರಂತಹ ಮುತ್ಸದಿ ರಾಜಕಾರಣಿ ಮೋದಿಯವರ ಆಡಳಿತವನ್ನು ಮೆಚ್ಚಿದ್ದಾರೆ. ಭಾರತ ಸುರಕ್ಷಿತವಾಗಿರಬೇಕಾದರೆ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಎಂದಿದ್ದಾರೆ. ನಾವು ದೇವೇಗೌಡರ ಹಾದಿಯಲ್ಲಿ ಸಾಗಬೇಕಾಗಿದೆ. ದೇವೇಗೌಡರು 1 ವರ್ಷದ ಹಿಂದೆ ಮೈತ್ರಿ ಮಾಡಿಕೊಂಡಿದ್ದರೆ ಕಾಂಗ್ರೆಸ್ ಸರ್ಕಾರ ಇರುತ್ತಿರಲಿಲ್ಲ, ನಾವೇ ಅಧಿಕಾರದಲ್ಲಿ ಇರುತ್ತಿದ್ದೆವು ಎಂದು ಬಂಡೆಪ್ಪ ಕಾಶೆಂಪೂರ್ ಅವರು ಅಭಿಪ್ರಾಯಪಟ್ಟರು. ಕಾಂಗ್ರೆಸ್ನವರಿಗೆ ತಾವು ಜಾರಿಗೆ ತಂದ ಗ್ಯಾರಂಟಿಗಳ ಮೇಲೆ ವಿಶ್ವಾಸ ಹೋಗಿದೆ. ಈಗ ಅವರು ಚೊಂಬು ಹಿಡಿದುಕೊಂಡಿದ್ದಾರೆ, ಗ್ಯಾರಂಟಿ ಮರೆತು ಬಿಟ್ಟಿದ್ದಾರೆ. ಚೊಂಬಿನ ಮೇಲೆ ಮತ ಕೇಳಲು ಮುಂದಾಗಿದ್ದಾರೆ. ಜನ ಅವರಿಗೆ ಪಾಠ ಕಲಿಸಬೇಕು. ಬೀದರ್ ಲೋಕಸಭಾ ಕ್ಷೇತ್ರದಿಂದ 3ನೇ ಬಾರಿಗೆ ಭಗವಂತ ಖೂಬಾ ಅವರನ್ನು ಗೆಲ್ಲಿಸಬೇಕು ಎಂದು ಬಂಡೆಪ್ಪ ಕಾಶೆಂಪೂರ್ ಅವರು ಮನವಿ ಮಾಡಿದರು. ಇದು ದಿಲ್ಲಿ ಎಲೆಕ್ಷನ್ ಅದ, ಹಂಗಾಗಿ ಇವತ್ತು ರಾಜ್ಯದಲ್ಲಿ ಒಂದ್ ರೀತಿಯಿಂದ ಹೊಸ ಗಠಬಂಧನ್ ಏನ್ ದೇಶದಲ್ಲೇ ಒಂದು ಎನ್ಡಿಎ ಮೈತ್ರಿಕೂಟ ಇದೆ, ಅದು ಮೈತ್ರಿಕೂಟ ಸಂಬಂಧ ಇವತ್ತು ನಮ್ಮ ರಾಜ್ಯದಲ್ಲಿ 3 ಸೀಟು ನಾವು ತಗೊಂಡು ನಮ್ ಚಿನ್ಮ್ಯಾಗ ಲಡಾಸ್ಲತ್ತೀವಿ, 25 ಸೀಟು ಬಿಜೆಪಿ ಚಿನ್ಮ್ಯಾಗ ಅವ್ರು ಲಡಾಸ್ಲತ್ತ. ಹಾಗಾಗಿ ಇವು ಎರಡೂ ಪಾರ್ಟಿ ಸೇರಿ ಇವತ್ತು ಜೆಡಿಎಸ್ ಬಿಜೆಪಿ ಸೇರಿ ಇವತ್ತು ಮೈತ್ರಿಕೂಟದಲ್ಲಿ ಸೇರ್ಕೊಂಡು ಇವತ್ತು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮಾಡಕ್ಕೆ ಅನ್ನೋದಲ್ಲ, ಎಲ್ಲರೂ ಶ್ರಮ ಪಡ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಬಿ ಈಗ ಬೆಲ್ದಾಳೆ ಅವರು ನಾವು ಒಂದೇ ವೇದಿಕೆ ಬೇಕು ಅಂತ ಒಂದೇ ಕ್ಯಾಂಡಿಡೇಟ್ ಕಡೆಯಿಂದ ಪ್ರಚಾರ ಮಾಡತ್ತೀವಿ, ಅದು ಭಗವಂತ ಖೂಬಾ ಅವರು. ದೇವೇಗೌಡರು ಅಂತ ಮುತ್ಸದ್ದಿ ಅವ್ರು ಯಾವುದಕ್ಕೂ ಬಗ್ಗಿನವರು ಜಗ್ಗಿನವರಲ್ಲ. ನಾನು ನೋಡಿದ್ದೇನೆ. ಅವರು ಕೂಡ ಇದೇ ಮೈತ್ರಿ ಅವ್ರು 1 ವರ್ಷ ಪೈಲೆ ಅಗರ್ ಮಾಡ್ಕೊಂಡ್ರೆ ಇವತ್ತು ಕಾಂಗ್ರೆಸ್ ಇರ್ತಿದ್ದಿಲ್ಲ, ಇವತ್ತು ನಾವ್ ಇರ್ತಿದ್ದೇವೆ ಸರ್ಕಾರ. ಹಂಗಾಗಿ ಅಂತ ದೇವೇಗೌಡರು ಒಂದು ಮುತ್ಸಜ್ಜಿ ಇವತ್ತ ವೇದಿಕೆ ಮ್ಯಾಗ ನಿಂತಿ ಮೋದಿಯವರ ಕಾರ್ಯವೈಖರಿ ಪ್ರಶಂಸೆ ಮಾಡಿ ಇವತ್ತು ಮತ್ತೆ ಭಾರತ ದೇಶ ಸುರಕ್ಷಿತವಾಗಿ ಇರಬೇಕಾಯ್ತು ಅಂದ್ರ ಮೋದಿಯವ್ರ ಕೈಯಲ್ಲಿ ಇರ್ತದ ಅಂತೇಳಿ ಅವ್ರು ಹೇಳಿದಾಗ ನಮ್ದೇನು ಆಟ ಇಲ್ಲ, ನಾವು ಬರೇ ಫಾಲೋ ಮಾಡೋದು ಆಟೆ ಕೆಲಸ ಅದ. ತಮ್ಮ ಗ್ಯಾರಂಟಿಗಳ ಮ್ಯಾಗ ಅಗರ್ ವಿಶ್ವಾಸ ಇತ್ತ ಅಂದ್ರ ಗ್ಯಾರಂಟಿ ಮ್ಯಾಗ ಓಟ್ ಕೇಳ್ಬೇಕು. ಇವರು ಈಗ 8 ದಿನ ಆಯ್ತು ಗ್ಯಾರಂಟಿ ಹೋಗ್ಯದ, ಚಂಬು ಹಿಡ್ಕೊಂಡಾರ ಇವ್ರು. ಯಾವುದು ಚಂಬು. ವಿಜಯನಗರ ಜಿಲ್ಲೆ ಕೌಡ್ಲಿಗಿ ಪಟ್ಟಣದ ಮಹಾದೇವ ಮಹಿಳಾ ಕ್ರೀಡಾಂಗಣದಲ್ಲಿ ಜರುಗಿದ ಲೋಕಸಭಾ ಚುನಾವಣಾ ಪ್ರಚಾರ ಬಹಿರಂಗ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಹಾಗೂ ಮೋದಿ ಮತ್ತು ಶ್ರೀರಾಮುಲು ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಕಳೆದ 10 ವರ್ಷಗಳಿಂದ ಅಧಿಕಾರದಿಲ್ಲ. ಮೋದಿ ಆಡಳಿತದಲ್ಲಿ ಯಾವುದೇ ಅಭಿವೃದ್ಧಿ ಪರವಾದ ಕೆಲಸಗಳಾಗಿಲ್ಲ. 15 ಲಕ್ಷ ರೂಪಾಯಿ ಬಡವರ ಖಾತೆಗೆ ಬಂದಿಲ್ಲ. ಉದ್ಯೋಗ ಸೃಷ್ಟಿ ಆಗಲಿಲ್ಲ. ದಿನನಿತ್ಯ ಅಗತ್ಯ ವಸ್ತುಗಳ ಬೆಲೆ ಇಳಿಸ್ತೀವಿ ಎಂದರು, ಇಳಿಸಲಿಲ್ಲ. ರಸಗೊಬ್ಬರ ಇಳಿಸ್ತೀವಿ ಎಂದು ಅಧಿಕಾರಕ್ಕೆ ಬಂದು ರಾಜ್ಯಕ್ಕೆ ಕೊಟ್ಟಿದ್ದು ಚೊಂಬು ಎಂದರು. ರಾಜ್ಯದಲ್ಲಿ ತೀವ್ರ ಬರಗಾಲ ಇದ್ದರೂ ಪರಿಹಾರ ಕೊಡಲು ಹಿಂದೇಟು ಹಾಕಿದರು.
ನಾವು ಬರ ಪರಿಹಾರ ಕೇಳಿದ್ದು 18,172 ಕೋಟಿ. ಆದರೆ ಕೋರ್ಟ್ ಛೀಮಾರಿ ಹಾಕಿದ ನಂತರ ಈಗ ಕೇವಲ 3,454 ಕೋಟಿ ನೀಡಿ ಕೈ ತೊಳೆದುಕೊಂಡಿದ್ದಾರೆ. ಆದರೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿ ಬಡವರಿಗೆ ಸೋರು ನೀಡಿದ್ದು ಜಾನುವಾರುಗಳಿಗೆ ಮೇವಿನ ತೊಂದರೆ ಆಗಬಾರದು ಎಂದು ಮೇವು ನೀಡಿ ಜನರಿಗೆ ಉದ್ಯೋಗ ನೀಡಿದ್ದೇವೆ ಎಂದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನುಡಿದಂತೆ 5 ಗ್ಯಾರಂಟಿಗಳನ್ನು ನೀಡಿ ರಾಜ್ಯದ ಜನತೆಯ ವಿಶ್ವಾಸ ಉಳಿಸಿಕೊಂಡಿದ್ದೇವೆ ಎಂದರು. ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಶ್ರೀರಾಮುಲು ಮಂತ್ರಿಯಾಗಿ ಸಂಪೂರ್ಣವಾಗಿ ವಿಫಲರಾಗಿದ್ದರು. ಭ್ರಷ್ಟಾಚಾರದಲ್ಲಿ ಮುಳುಗಿದವರು. ಬಳ್ಳಾರಿ ಸಂಸದರಾಗಿದ್ದಾಗ ಅವರ ಕೊಡುಗೆ ಶೂನ್ಯ. ಅವರು ಅಸಮರ್ಥರು, ಅಂತವರನ್ನು ಗೆಲ್ಲಿಸಬೇಡಿ. ನಿಮ್ಮ ಸೇವಕನಾದ ಸರಳ ಸಜ್ಜನ ರಾಜಕಾರಣಿ ಈ ತುಕಾರಾಂ ಅವರನ್ನು ಗೆಲ್ಲಿಸಿ ಅಭಿವೃದ್ಧಿ ಕಾಣಿರಿ ಎಂದರು. ಸರ್ವೆ ಪ್ರಕಾರ ಕೇವಲ 200 ಕ್ಷೇತ್ರಗಳಲ್ಲಿ ಗೆಲ್ಲುವ ವರದಿ ಬಂದಿದೆ. ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಇತಿಹಾಸ ಇದೆ. ಬಡ ಜನರ ಕಷ್ಟ ಅರಿತು ಕೆಲಸ ಮಾಡಿದ್ದೇವೆ. 371 ಜೆ ನೀಡಿದ್ದು ಕಾಂಗ್ರೆಸ್ ಸರ್ಕಾರ. ಸೋನಿಯಾ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಈ ಭಾಗದ ಜನರ ಹಿತಾಸಕ್ತಿ ಅರಿತು ಮೀಸಲಾತಿ ನೀಡಿದ್ದು ಇತಿಹಾಸ. ಶಿಕ್ಷಣ, ಉದ್ಯೋಗ ಸೇರಿದಂತೆ ಅಭಿವೃದ್ಧಿ ಕಾರ್ಯಕ್ರಮದಲ್ಲೂ ವಿಶೇಷ ಅನುದಾನ ನೀಡಿದ್ದೇವೆ. ಈ ಭಾಗದ ಜನರ ನೀರಾವರಿ ಯೋಜನೆಯಾದ 74 ಕೆರೆಗಳಿಗೆ ನೀರು ತುಂಬಿಸಲು ಈಗಾಗಲೇ ಕಾಮಗಾರಿ ಮುಗಿಯುವ ಹಂತದಲ್ಲಿ ಇದ್ದು ಅದನ್ನು ಶೀಘ್ರದಲ್ಲಿ ಪೂರ್ಣಗೊಳಿಸಲಾಗುವುದು ಎಂದು ಭರವಸೆ ನೀಡಿದರು. ಸಚಿವರಾದ ರಾಮಲಿಂಗಾರೆಡ್ಡಿ, ಜಮೀರ್ ಅಹಮದ್, ಅಭ್ಯರ್ಥಿ ಈ ತುಕಾರಾಂ, ಶಾಸಕರಾದ NY ಗೋಪಾಲ್ ಕೃಷ್ಣ, ಡಾಕ್ಟರ್ NT ಶ್ರೀನಿವಾಸ್, HR ಗವಿಯಪ್ಪ, MP ಲತಾ, ಮಲ್ಲಿಕಾರ್ಜುನ್, ಭೀಮನಾಯಕ್, ಪರಮೇಶ್ವರ್ ನಾಯಕ್, ಗಣೇಶ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷದ BV ಶಿವಯೋಗಿ, ಸಿರಾಜ್ ಶೇಖ್, ಮಾಜಿ ಸಚಿವರಾದ ಅಲ್ಲಂ ವೀರಭದ್ರಪ್ಪ, NM ನಬಿ, ಸದಸ್ಯ ಕಾವಲಿ, ಶಿವಪ್ಪ ನಾಯಕ ಸೇರಿದಂತೆ ವಿವಿಧ ಜನಪ್ರತಿನಿಧಿಗಳು, ಕ್ಷೇತ್ರದ ಹಾಗೂ ವಿವಿಧ ತಾಲೂಕುಗಳಿಂದ ಆಗಮಿಸಿದ ಮುಖಂಡರು, ಮಹಿಳೆಯರು, ಯುವಕರು, ಪಕ್ಷದ ಸಾವಿರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇವತ್ತು ಬಿಜೆಪಿಯಿಂದ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀರಾಮುಲು ಮಂತ್ರಿಯಾಗಿ ಸಂಪೂರ್ಣ ವಿಫಲರಾಗಿದ್ದರು. ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ರು. ಬಳ್ಳಾರಿ ಅಭಿವೃದ್ಧಿಗೆ ಅವರ ಕೊಡುಗೆ ಏನು? ಏನಾದ್ರು ಕೊಡುಗೆ ಇದೆಯಾ? ಖಾಲಿ ಚೆಂಬು. ನರೇಂದ್ರ ಮೋದಿ ಅವರು ಕೂಡ ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ ಒಂದಲ್ಲ ಎರಡಲ್ಲ, ಅನೇಕ ಅನ್ಯಾಯಗಳನ್ನು ಮಾಡಿದ್ದಾರೆ. ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥದ್ದು ಖಾಲಿ ಚೆಂಬು. ಖಾಲಿ ಚೆಂಬು. ನರೇಂದ್ರ ಮೋದಿ ಅವರಿಗೆ ವೋಟ್ ಕೊಡ್ತೀರಾ? ಶ್ರೀರಾಮುಲುಗೆ ವೋಟ್ ಕೊಡ್ತೀರಾ? ದಯಮಾಡಿ ಶ್ರೀರಾಮುಲುಗೆ ಕೊಡಬೇಡಿ ಓಟನ್ನ ಕೊಡಬೇಡಿ. ಖಾಲಿ ಚೆಂಬು ಕೊಟ್ಟವರು ಕೊಡ್ತೀರಾ? ಅದ್ರ ಬದಲು ಶ್ರೀರಾಮುಲುಗೆ ಈ ಖಾಲಿ ಚೆಂಬು ಕೊಡಿ. ಚೆಂಬು ಕೊಡ್ತಕ್ಕಂಥ ಕೆಲಸವನ್ನ ನೀವೆಲ್ಲರೂ ಕೂಡ ಮಾಡಬೇಕು. ನರೇಂದ್ರ ಮೋದಿಯವರು ಈ ಚುನಾವಣೆಯಲ್ಲಿ ಹತಾಶರಾಗಿದ್ದಾರೆ. ಅವರಿಗೆ ಈ ಚುನಾವಣೆಯಲ್ಲಿ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇಲ್ಲ. ಅವರ ಸರ್ವೆ ಪ್ರಕಾರ 200ರಿಂದ 220 ಗೆಲ್ಲಬಹುದು ಅಂತ ಮಾತ್ರ ಅವ್ರ ಸರ್ವೆ ಹೇಳ್ತದೆ. ನಿಮಗೆ ಒಂದು ವಿಚಾರ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಆಕ್ಸಿಸ್ ಮೈ ಇಂಡಿಯಾ ಅಂತಕ್ಕಂಥವರು ಸರ್ವೆ ಮಾಡಿದ್ರು. ಸರ್ವೆನಲ್ಲಿ 200ರಿಂದ 210 ಗೆಲ್ತದೆ ಅಂತೇಳಿ ವರದಿ ಇತ್ತು. ಅವರು ಪ್ರಸ್ತುತಪಡಿಸಿದ್ರು. ತಕ್ಷಣ ನರೇಂದ್ರ ಮೋದಿ ಅವರ ಸರ್ಕಾರ ಅದನ್ನ ಡಿಲೀಟ್ ಮಾಡಿಸಿದ್ರು. ಮೇ 7ರಂದು ನಡೆಯುವ ಮತದಾನ ದಿನದಂದು ಬೀದರ್ ಲೋಕಸಭಾ ಸಾರ್ವತ್ರಿಕ ಚುನಾವಣಾ ಕ್ಷೇತ್ರದ ಎಲ್ಲಾ ಮತಗಟ್ಟೆಗಳಲ್ಲಿ ಮೂಲಭೂತ ಸೌಕರ್ಯಗಳಿರುವಂತೆ ಚುನಾವಣೆಗೆ ನಿಯೋಜಿತ ಅಧಿಕಾರಿಗಳು ನೋಡಿಕೊಳ್ಳಬೇಕೆಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳಾದ ಗೋವಿಂದ ರೆಡ್ಡಿ ಹೇಳಿದರು. ಅವರು ಸೋಮವಾರ ಸಂಜೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ARO, ತಹಸೀಲ್ದಾರ್, ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಮಧ್ಯಾಹ್ನ ಬಿಸಿ ಊಟ ಅಧಿಕಾರಿಗಳು ಹಾಗೂ PDO ಮತ್ತು ಗ್ರಾಮ ಸೇವಕರಿಗೆ ಕರೆದ ಸಭೆಯಲ್ಲಿ ವಿಡಿಯೋ ಸಂವಾದ ನಡೆಸಿ ಮಾತನಾಡಿದರು.
ಮತಗಟ್ಟೆಗಳಲ್ಲಿ ಟೇಬಲ್, ಕುರ್ಚಿ, ಕರೆಂಟ್ ಹಾಗೂ ಶೌಚಾಲಯಗಳ ವ್ಯವಸ್ಥೆ ಸರಿಯಾಗಿ ಇರುವಂತೆ ನೋಡಿಕೊಳ್ಳಬೇಕು ಮತ್ತು ಪ್ರತಿ ಮತಗಟ್ಟೆಗಳಲ್ಲಿ ಒಂದು ವೀಲ್ ಚೇರ್ ವ್ಯವಸ್ಥೆ ಮಾಡಬೇಕು. ವಯಸ್ಸಾದವರು ಬಂದಾಗ ಅವರು ಅದರಲ್ಲಿ ಕುಳಿತು ಹೋಗಿ ಮತ ಹಾಕಲು ಅನುಕೂಲವಾಗುತ್ತದೆ. ಬಿಸಿಲು ಹೆಚ್ಚಾಗಿರುವುದರಿಂದ ಜನರು ಸರತಿ ಸಾಲಿನಲ್ಲಿ ನಿಲ್ಲುವುದಕ್ಕೆ ತೊಂದರೆ ಆಗದಂತೆ ಅವರಿಗೆ ಮತಗಟ್ಟೆ ಪಕ್ಕದಲ್ಲಿ ಒಂದು ವೇಟಿಂಗ್ ಹಾಲ್ ವ್ಯವಸ್ಥೆ ಮಾಡಬೇಕು ಎಂದು ಹೇಳಿದರು. ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ಸಖಿ ಮತಗಟ್ಟೆ, 1 ಯುವ ಮತಗಟ್ಟೆ ಹಾಗೂ 1 ವಿಶೇಷ ಚೇತನರ ಮತಗಟ್ಟೆಗಳಿದ್ದು ಇವುಗಳನ್ನು ವಿಶೇಷ ರೀತಿಯಲ್ಲಿ ಅಲಂಕಾರ ಮಾಡಬೇಕು. ವಿಶೇಷ ಮತಗಟ್ಟೆ ಎಂದರೆ ವಿಶೇಷ ರೀತಿಯಲ್ಲಿ ಕಾಣಬೇಕು. ಇದರ ಹೊರತಾಗಿ ಬೀದರ್ ಲೋಕಸಭಾ ವ್ಯಾಪ್ತಿಯಲ್ಲಿರುವ ಎಲ್ಲ ಮತಗಟ್ಟೆಗಳ ಮುಂಭಾಗದಲ್ಲಿ ರಂಗೋಲಿ ಹಾಕಿ ಅವುಗಳಿಗೆ ತಳಿರು ತೋರಣ ಕಟ್ಟಿ ಅಲಂಕರಿಸಬೇಕು. ವಿಶೇಷ ಮತಗಟ್ಟೆಗಳನ್ನು ಹೊರತುಪಡಿಸಿ ಇತರ ಮತಗಟ್ಟೆಗಳನ್ನು ಒಳ್ಳೆಯ ರೀತಿಯಲ್ಲಿ ಅಲಂಕಾರ ಮಾಡಿದ ಮತಗಟ್ಟೆಗಳಿಗೆ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳನ್ನು ನೀಡಲಾಗುತ್ತದೆ ಎಂದು ಹೇಳಿದರು. ಮತಗಟ್ಟೆಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಊಟ ಮತ್ತು ಉಪಹಾರ ಹಾಗೂ ನೀರಿನ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಬೇಕು. ಯಾವುದೇ ಮತಗಟ್ಟೆಗಳಿಗೆ ನಮಗೆ ಅಸ್ತವ್ಯಸ್ತವಾಗಿದೆ ಎಂದು ಯಾವುದೇ ದೂರು ಬರದಂತೆ ಎಚ್ಚರಿಕೆಯಿಂದ ತಮಗೆ ವಹಿಸಿದ ಕೆಲಸವನ್ನು ನಿರ್ವಹಿಸಬೇಕೆಂದು ಹೇಳಿದರು. ಮತಗಟ್ಟೆಗಳಲ್ಲಿ ಮತದಾನವಾದ ಪ್ರತಿ 2 ತಾಸಿನ ಮಾಹಿತಿಯನ್ನು ಬಿಎಲ್ಒಗಳಿಗೆ ನೀಡಬೇಕು. ಮತದಾನ ಮಾಡಲು ಬರುವವರಿಗೆ ಸ್ವಾಗತಿಸಲು ಎನ್ಎಸ್ಎಸ್, ಎನ್ಸಿಸಿ ಹಾಗೂ ಸ್ಕೌಟ್ಸ್ ಮತ್ತು ಗೈಡ್ಸ್ ಮಕ್ಕಳನ್ನು ನಗರ ಪ್ರದೇಶಗಳ ಮತಗಟ್ಟೆಗಳಲ್ಲಿ ಅವರ ಸೇವೆಯನ್ನು ಪಡೆಯಿರಿ ಎಂದು ಹೇಳಿದರು. ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಶಾಂತಿ ಹಾಗೂ ಸುವ್ಯವಸ್ಥಿತವಾಗಿ ಮತದಾನ ನಡೆಯುವಂತೆ ಚುನಾವಣೆ ನಿಯೋಜಿತ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ನೋಡಿಕೊಳ್ಳಬೇಕೆಂದು ಹೇಳಿದರು. ಈ ವಿಡಿಯೋ ಸಂವಾದ ಕಾರ್ಯಕ್ರಮದಲ್ಲಿ ಬೀದರ್ ಸಹಾಯಕ ಆಯುಕ್ತ ಲವೇಶ್ ಓರ್ಡಿಯಾ, ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ್, ಚುನಾವಣಾ ತಹಸೀಲ್ದಾರ್ ಅಣ್ಣಾರಾವ್ ಪಾಟೀಲ್, ಎನ್ಐಸಿ ಅಧಿಕಾರಿ ಶ್ರೀನಿವಾಸ್, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉಪನಿರ್ದೇಶಕರಾದ ಸಲೀಂ ಪಾಷಾ, ಜಿಲ್ಲಾ ಸಂಖ್ಯೆ ಸಂಗ್ರಹಣಾಧಿಕಾರಿ ಸುವರ್ಣ, ಎಆರ್ಒ ತಹಸೀಲ್ದಾರ್, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಪಿಡಿಒ, ಗ್ರಾಮ ಸೇವಕರು ಸೇರಿದಂತೆ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಚಿಂತಾಮಣಿ ನಗರದ ಗಜಾನನ ವೃತ್ತದಲ್ಲಿ ಕುಡಿದು ಕಾರು ಚಾಲನೆ ಮಾಡಿದ ಚಾಲಕ ಒಂದು ಆಟೋ, ದ್ವಿಚಕ್ರ ವಾಹನ ಹಾಗೂ ಪಾದಚಾರಿಗೆ ಡಿಕ್ಕಿ ಹೊಡೆದು ಸರಣಿ ಅಪಘಾತ ನಡೆಸಿದ ನಂತರ ಆದರ್ಶ್ ಚಿತ್ರಮಂದಿರದ ಒಳಗಡೆ ನುಗ್ಗಿ ಗೋಡೆಗೆ ಡಿಕ್ಕಿ ಹೊಡೆದಿದೆ. ಗಂಭೀರವಾಗಿ ಗಾಯಗೊಂಡಿದ್ದ ಪಾದಚಾರಿ ಬೊಕ್ಕನಹಳ್ಳಿಯ ಲಕ್ಷಮ್ಮ ಅವರಿಗೆ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರಕ್ಕೆ ಕಳುಹಿಸಲಾಗಿದೆ. ದ್ವಿಚಕ್ರ ವಾಹನ ಸವಾರ ರಾಮ್ಜಿ ಎಂಬುವವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಇಲ್ಲಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಗರದ ಪೆಟ್ರೋಲ್ ಬಂಕ್ ಒಂದರಲ್ಲಿ ಕೆಲಸ ಮಾಡುವ ಆಂಧ್ರಪ್ರದೇಶದ ರಾಮಸಮುದ್ರಂ ಮೂಲಕದ ಚರಣ್ ಕುಡಿದ ಮತ್ತಿನಲ್ಲಿ ಕಾರು ಚಾಲನೆ ಮಾಡಿ ಸರಣಿ ಅಪಘಾತ ಎಸಗಿರುವ ವ್ಯಕ್ತಿ ಎಂದು ಗುರುತಿಸಲಾಗಿದೆ. ಚರಣ್ ಕಂಠ ಪೂರ್ತಿ ಕುಡಿದು ನಗರದ ಗಜಾನನ ವೃತ್ತದಿಂದ ಶಿಡ್ಲೆಘಾಟ್ ರಸ್ತೆಯಲ್ಲಿ ಬಾಗೇಪಲ್ಲಿ ಕಡೆಗೆ ಹೋಗುತ್ತಿದ್ದನು. ಮೊದಲು ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ, ನಂತರ ಆಟೋ ಒಂದಕ್ಕೆ ಡಿಕ್ಕಿ ಹೊಡೆದು ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ವೃದ್ಧೆ ಲಕ್ಷಮ್ಮಗೆ ಡಿಕ್ಕಿ ಹೊಡೆದಿದ್ದಾನೆ. ಅದೇ ಎಡಬಿಡಂಗಿ ಸ್ಥಿತಿಯಲ್ಲಿ ಚಾಲನೆ ಮಾಡಿಕೊಂಡು ರಸ್ತೆ ಪಕ್ಕದಲ್ಲಿರುವ ಆದರ್ಶ್ ಚಿತ್ರಮಂದಿರಕ್ಕೆ ನುಗ್ಗಿ ಗೋಡೆಗೆ ಡಿಕ್ಕಿ ಹೊಡೆದು ಕಾರು ನಿಂತಿದೆ. ಕಾರು ಡಿಕ್ಕಿ ಹೊಡೆದ ದ್ವಿಚಕ್ರ ವಾಹನ ಮತ್ತು ಆಟೋ ನಜ್ಜು ಗುಜ್ಜಾಗಿವೆ. ನಗರ ಠಾಣೆ ಪೊಲೀಸರು ಕಾರನ್ನು ವಶಪಡಿಸಿಕೊಂಡು ಚಾಲಕ ಚರಣನನ್ನು ಬಂಧಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ನಿಮಗೆ ಅನುಕೂಲ ಆಗ್ತದೆ ಅಲ್ಲಿ ಕೇಸ್ ಆದ್ರೆ ಸ್ವಲ್ಪ ಜಾಗ ಬಿಡಪ್ಪ, ಯೂಸ್ ಮಾಡ್ತಾ ಇದೀಯ. ಪಾಪ ಕಾರು ಲಾಸ್ಟ್ ಆಗುತ್ತೆ. ಈಗ ನೀಟ್ಗೆ ತೆಗೆದುಬಿಡ ಎಲ್ಲ ಯೂಸ್ ಮಾಡಾಕ
ಬಾಗಲಕೋಟೆ ಜಿಲ್ಲೆ 2024 ಲೋಕಸಭಾ ಚುನಾವಣೆ ಪ್ರಯುಕ್ತ ಶ್ರೀಮತಿ ಸಂಯುಕ್ತ ಎಸ್ ಪಾಟೀಲ್ ಲೋಕಸಭಾಭ್ಯರ್ಥಿ ವರ ಪರವಾಗಿ ಬಾಗಲಕೋಟೆ ಜಿಲ್ಲಾ ಜಮಖಂಡಿ LT 2 ಹಾಗೂ ಅಮೀನ್ಗಢ್ ತಾಂಡದಲ್ಲಿ ಸನ್ಮಾನ ಪ್ರಕಾಶ್ ರಾಥೋಡ್ ಮಾಜಿ ಮುಖ್ಯ ಸಚೇತಕರು ಪ್ರಚಾರ ಭಾಷಣ ಮಾಡಿ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ನೀಡಲು ಜನರಲ್ಲಿ ಮನವಿ ಮಾಡಿದರು. ಕಾಂಗ್ರೆಸ್ ಗ್ಯಾರಂಟಿಯನ್ನು ಹಾಗೂ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇನ್ನು ಕೆಲವೊಂದು ನೀಡಲಾಗುವುದೆಂದು ವಿವರಣೆ ಮಾಡಿ ಹೇಳಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕೊಡುಗೆ ಬಂಜಾರ ಸಮುದಾಯಕ್ಕೆ ಬಹಳಷ್ಟು ಸಲ್ಲಿದೆ. ಆದ್ದರಿಂದ ಬಂಜಾರ ಸಮುದಾಯವು ಬಾಗಲಕೋಟೆ ಜಿಲ್ಲೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಲು ವಿನಂತಿಸಿದರು. ಹಾಗೂ ವಿಧಾನ ಪರಿಷತ್ ಸದಸ್ಯರು ಮಲ್ಲಿಕಾರ್ಜುನ್ ನಾಯಕ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅಶೋಕ್ ರಾಥೋಡ್, ಬಂಜಾರ ಮುಖಂಡರು ಶಂಕರ್ ಚೌಹಾಣ್ ರಾಜು, ವಕೀಲರು ಚಂದ್ರಶೇಖರ್, ವಕೀಲರು ರಾಮನಗೌಡ ನಾಯಕ್ ಉಪಸ್ಥಿತರಿದ್ದರು. कांग्रेस पार्टी संयुक्त पार्टी गेद्रीचं अब आपण काय करतो भारतातो ते गोरमाटी ताका आपण तांडेरमाई वोटरचं आपलं मालक असेल पूर्ण कचरा घाले करते संबंध काँग्रेसचे वोट घाले भागतो काँग्रेस आसन जाय भागतो सवार हम संयुक्त पार्टी केलं दिल्ली में भी तमाम काम करलो आणि शिवानंद पाटील थोडं काम करलो मेटी साहेब असणारे MLA ओनली पण हम काम करावं असा प्रयत्न भरवतो देणं ही चुनावण्यांना आपण काँग्रेस पार्टी नाही घेतो मोदी सरकार आहे घेतो वो बड़े धर्म नामे पर हिंदू मुसलमानों में लड़ाई लगाए रहो राम नामे पर राजकीय करे रहो ये ऐतराज करे आपण काँग्रेस पार्टी नोट न घालू व्यवस्था करे ना तुम विनंती करूँ एरमाई काय मताव मोदी काय करे मोदी एक मोटो लबाड्या ಈ ದೇಶમાં સત્તી ઝાપા લબાડી કરવાળો હતો મોદી નરેન્દ્ર મોદી અને આપણને પરિશિષ્ટ જાતિમાં કાઢીને જારો હતો ಇಡೀ ಸಂವಿಧಾನ ಬದಲಾವಣೆ કરીને જારો ನನ್ನ તમને વિનંતી કરું છું તમસે ભળન હાથેના ಕಾಂಗ್ರೆಸ್ ಪಾರ್ಟಿನ ವೋಟ್ ಹಾಕಲು ಈಗ ವಿನಂತಿ ಕರ ತಮ್ಮ ಘಾಣವಾಳ ವೇಟ್ ಕರಾಚಿ ತಮ್ಮ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.